ಶಾಸಕ ಗೂಳಿಹಟ್ಟಿ ಶೇಖರ್ ಆತ್ಮಹತ್ಯೆ ಯತ್ನವೊಂದು ಪ್ರಕರಣ ಸಂಬಂಧಪಟ್ಟಂತೆ ಚಿತ್ರದುರ್ಗ ಎಸ್ಪಿ ಕೆ ಅರುಣ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಶಾಸಕರ ವಿರುದ್ಧ ಆತ್ಮಹತ್ಯೆ ಯತ್ನ ಕೇಸನ್ನ ದಾಖಲಿಸಲಾಗಿದೆ ಅಂತ ಅವರು ತಿಳಿಸಿರೋದು. ಮಥುರೆ ಬಳಿ ಮರಳು ಟ್ರ್ಯಾಕ್ಟರ್ ವಿಚಾರದಲ್ಲಿ ಘಟನೆ ನಡೆದಿದೆ. ಕೇಸ್ ದಾಖಲು ವಿಚಾರದಲ್ಲಿ ಪೊಲೀಸರು ಪಕ್ಷಪಾತ ಮಾಡಿಲ್ಲ ಅಂತ ತಿಳಿಸಿದ್ದಾರೆ. ಅಟೆಂಪ್ಟ್ ಮಾಡೋದೇ ಒಂದು ಕ್ರೈಮ್ ಅಂತ ಇದೆ ಕಾನೂನಲ್ಲಿ, ಐಪಿಸಿ ನಲ್ಲಿ ಸೆಕ್ಷನ್ 309 ಐಪಿಸಿ ಪ್ರಕಾರ. ಸೊ ಅದರ ಪ್ರಕಾರ ನಾವು ಈಗ MLA ಅವರು ಠಾಣೆ ಮುಂದೆ ಬಂದು ಆ ಥರ ಆಗಿರೋದನ್ನು ನಾವು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಅದರ ಮೇಲೆ ಕೇಸ್ ಹಾಕಿದ್ವಿ. MLA ಅವರ ಮೇಲೆ ನಾವು ತನಿಖೆ ಮುಗಿದ ನಂತರ ನಾವು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ ನಂತರ ನಾವು ಎವಿಡೆನ್ಸ್ ಇಲ್ಲದೆ ನಾವು ಏನು ಕೋರ್ಟ್ಗೂ ಸಬ್ಮಿಟ್ ಮಾಡೋಕ್ಕಾಗಲ್ಲ. ಸೊ ನಮ್ಮ ಹತ್ರ ಇರೋ ಎವಿಡೆನ್ಸ್ ಕೋರ್ಟ್ ಮುಂದೆ ನಾವು ಹಾಜರುಪಡಿಸ್ತೀವಿ. ಈಗ ಕಾನೂನಲ್ಲಿ ಏನಿದೆಯೋ ಅದು ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಬಿಟ್ಟು ಉಳಿದಿರೋದು ಬೇರೆ ಏನು ನಮ್ಮ ಗಮನಕ್ಕೆ ಬಂದ್ರೆ. ಇನ್ನು ಗೂಳಿಹಟ್ಟಿ ಶೇಖರ್ ಶಿವಮೊಗ್ಗದ ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ತಾ ಇದ್ದಾರೆ. ಪಕ್ಷದ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ಹಾಗೂ ಶಾಸಕ ಈಶ್ವರಪ್ಪ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ದಾರೆ. ಈ ನಡುವೆ ಹೊಸದುರ್ಗದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಬಂದ್ ಶುರು ಮಾಡಿದ್ದಾರೆ. ಟೈರ್ಗಳಿಗೆ ಬೆಂಕಿ ಹಚ್ಚಿ ರಸ್ತೆ ತಡೆದು ಪ್ರತಿಭಟನೆ ಆಗ್ತಾ ಇದೆ. ಅಮಾಯಕರ ಮೇಲೆ ಹಾಕಿರುವ ಅಕ್ರಮ ಮರಳು ಸಾಗಣೆ ಕೇಸ್ ತೆರವು ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಅರೆಸ್ಟ್ ಮಾಡ್ಕೊಂಡ್ಬರ್ತಾರೆ, ಪ್ರೊಡ್ಯೂಸ್ ಮಾಡೋದು